ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಅನ್ನೋದು ನಿಮ್ಗೆ ಗೊತ್ತೈತಿ. ಯಾರೆಲ್ಲ ಯೂಟ್ಯೂಬರ್ ಇದಿರಲಿ, ನಿಮ್ಮ ಒಂದು ಜಿಮೇಲ್ಗೆ ಒಂದು ಮೇಲ್ ಬರ್ತೈತಿ. ಈ ಒಂದು ಮೇಲಿಂದ ನಮಗೆ ಏನೇನು ಯೂಸ್ಫುಲ್ ಐತಿ ಮತ್ತು ನಾವು ಇದರಿಂದ ಏನೇನು ತಿಳ್ಕೊಬೇಕು ಅನ್ನೋದು ನಾ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಆರಾಮಾಗಿ ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋನ ಪೇಷನ್ಸಿಂದ ನೋಡಿರಿ. ಮತ್ತು ಈ ಒಂದು ಮೇಲ್ ಯಾರಿಗೆಲ್ಲ ಬಂದೈತಿ ಇಲ್ಲ ನನಗೆ ಕೆಳಗೆ ನೀವು ಕಮೆಂಟ್ ಮಾಡಿರಿ. ಹೊಸ ಯೂಟ್ಯೂಬರ್ಗಳಿಗೆ ಜಾಸ್ತಿ ಜನಗೆ ಇದು ಬರೋಂಗಿಲ್ಲ. ಯಾರೆಲ್ಲ ಒಂದು ಲೆವೆಲ್ನಾಗ 500-100 ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಮಾಡಿರ್ತಾರಲ್ಲ ಅವ್ರಿಗೆ ಈ ಒಂದು ಮೇಲ್ ಅನ್ನೋದು ಬರ್ತೈತಿ. ಇದಕ್ಕೆ ಜಾಸ್ತಿ ಇದ್ರೂ ಬರ್ತೈತಿ. ಬಟ್ ಏನು ಕಡಿಮೆ ಯೂಟ್ಯೂಬರ್ಸ್ಗಳು ಯಾರು ಇರ್ತಾರಲ್ಲ, ಹೊಸ ಬಿಗಿನರ್ಸ್ಗಳು, ಅವ್ರಿಗೆ ಬರೋದು ಭಾಳ ಕಮ್ಮಿ ಇದೆ. ಒಂದು ವೇಳೆ ನಿಮಗೆ ಬಂದರೂ ಕಮೆಂಟ್ ಮಾಡಿರಿ. ಈ ಒಂದು ಮೇಲ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಂತೇಳಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಈ ಒಂದು ಮೇಲ್ ಓಪನ್ ಮಾಡ್ತೀನಿ. ಈಗ ನಾನು ಒಂದು ಜಿಮೇಲ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನನ್ನ ಒಂದು ಜಿಮೇಲ್ ಓಪನ್ ಮಾಡಿ ಆ ಒಂದು ಮೇಲ್ ಏನು ಬಂದೈತಿಲ್ಲ, ಈ ಒಂದು ಮೇಲ್ ನಾನು ನಿಮಗೆ ಇಲ್ಲಿ ತೋರ್ಸಾಕತ್ತು ನೋಡ್ಬೋದು. ನೀವು ಇಲ್ಲಿ ಈ ಮೇಲ್ ಈ ಥರ ಇರ್ತೈತಿ. ಇಲ್ಲಿ ನೋಡೋಕೆ ಇಲ್ಲಿ ನೀವು ನೋಡ್ಕೊಬೋದು. ಈ ಒಂದು ಮೇ ತಿಂಗಳದಾಗ ಎಷ್ಟು ವ್ಯೂಸ್ ಆಗ್ಯಾವು, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ಯಾವು, ಎಷ್ಟು ಮಿನಿಟ್ಸ್ ಕಂಪ್ಲೀಟ್ ಆಗೈತೆ ಅಂತೇಳಿ 7 ಸಲಾಗಿ ಈ ಒಂದು ಮೇಲ್ ಅನ್ನೋದು ಕಳಿಸ್ತಾರೆ ಯೂಟ್ಯೂಬ್ದವರು. ಮತ್ತು ಅದಷ್ಟೇ ಅಲ್ಲ, ಈ ಒಂದು ಮೇಲಿಂದ ನೀವೇನೇನೆಲ್ಲ ತಿದ್ಕೋಬೇಕು ಅನ್ನೋದು, ಮತ್ತು ನಿಮ್ಮ ಒಂದು ಚಾನಲ್ ಗ್ರೋ ಆಗ್ಬೇಕಾದ್ರೆ ನೀವೇನೇನು ಮಾಡ್ಕೋಬೇಕು, ಮತ್ತು ನೀವೇನೇನೆಲ್ಲ ಇನ್ನೂ ಕಲಿಬೇಕು ಅಂತೇಳಿ ಅಷ್ಟು ಹೇಳ್ಕೊಡ್ತಾರೆ. ಇದ್ರಾಗ ನೀವು ಇದನ್ನೆಲ್ಲ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಮತ್ತೆ ಅಪ್ಡೇಟ್ ಮಾಡ್ಕೋಬೋದು, ಅಥವಾ ನೀವು ಮತ್ತೆ ಇಲ್ಲಿ ಏನಾರ ಕೆಲಸ ಮಾಡ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಮೇಲ್ ಬಂದ ಮೇಲೆ ನಿಮ್ಮ ಒಂದು ಚಾನಲ್ ಲೋಗೋ ತೋರಿಸ್ತಾರೆ, ನಿಮ್ಮ ಒಂದು ಚಾನಲ್ ಹೆಸರು ತೋರಿಸ್ತಾರೆ. ಮತ್ತು ಇಲ್ಲಿ ಕೆಳಗೆ ಈ ಒಂದು ಮೇ ತಿಂಗಳ ಇದು ನಾನು ನೋಡತ್ತಿದ್ದು ಮೇ ತಿಂಗಳದು. ಈ ಒಂದು ಮೇ ತಿಂಗಳದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ಯಾರು, ಎಷ್ಟು ವ್ಯೂಸ್ ಬಂದವು, ಮತ್ತು ಎಷ್ಟು ನಿಮಿಷ ಕಂಪ್ಲೀಟ್ ಆಗೈತೆ ಅನ್ನೋದು ಹೇಳ್ತಾರೆ. ಇಲ್ಲಿ ನೋಡ್ಬೋದು. ಅದಷ್ಟೇ ಅಲ್ಲ, ಮತ್ತು ನಿಮ್ಮ ಒಂದು ಚಾನಲ್ ಇನ್ನೂ ಎಕ್ಸ್ಪ್ಲೋರ್ ಆಗಬೇಕು, ಇನ್ನೂ ವೈರಲ್ ಆಗಬೇಕು ಅಂದ್ರೆ ನೀವು ಇನ್ನೂ ಏನೇನು ಮಾಡಬೇಕಪ್ಪ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಇಂಗ್ಲೀಷ್ನಾಗ ಟಿಕ್ಸ್ ಇವು ನೋಡ್ಬೋದು. ನೀವು ಇಲ್ಲಿ ಟ್ರಿಪ್ಸ್ಗಳನ್ನ ಬರೆದಿರ್ತಾರೆ. ಇವುಗಳನ್ನ ನೀವು ಟ್ರೈ ಮಾಡಿ ನಿಮ್ಮ ಒಂದು ಚಾನಲ್ ಗ್ರೋ ಮಾಡ್ಕೋಬೋದು. ಅದರೊಳಗೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಇವು ಒಂದು 4 ಹೇಳ್ಯಾರವ್ರ. ನಾವು ಇವನು ಕನ್ನಡದಾಗ ಹೇಳ್ಬಿಡ್ತೀನಿ ಕೇಳಿರಿ. ಒಂದನೇದು ಬಂದುಬಿಟ್ಟು ಲಾಂಗ್ ಟರ್ಮ್ ಸಕ್ಸಸ್ ಕಾಣಕ್ಕೆ ಅಂದ್ರೆ ನೀವು ಕ್ರಿಯೇಟರ್, ನೀವು ಒಬ್ಬರು ಯೂಟ್ಯೂಬರ್ ತಿಳ್ಕೊರಿ. ಈಗ ನೀವು ಲಾಂಗ್ ಟರ್ಮ್ ಅಂದ್ರೆ ನಿಮ್ಮ ಒಂದು ಚಾನಲ್ ಭಾಳ ದಿನದ ಮಟ್ಟ ಸ್ಟಿಲ್ ಆಗಿ ಯೂಟ್ಯೂಬ್ ವೈರಲ್ ಆಗೋದು ಇರಬೇಕಪ್ಪ ಅಂದ್ರೆ ಅವರು ಒಂದು ಲಿಂಕ್ ಇಟ್ಟಾರೆ. ಇಲ್ಲಿ ನೋಡ್ಬೋದು, ವಾಚ್ ದಿಸ್ ವಿಡಿಯೋ ಅಂತೇಳಿ. ಸೊ ಫ್ರೆಂಡ್ಸ್, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಒಂದು ವಿಡಿಯೋ ಓಪನ್ ಆಗೈತಿ. ಅದು ಯೂಟ್ಯೂಬ್ದವ್ರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಅದ್ರ ಲಿಂಕ್ ಇಲ್ಲಿ ಇಟ್ಟಿರ್ತಾರೆ. ಈ ಒಂದು ವಿಡಿಯೋದಾಗ ಏನು ಹೇಳ್ತಾರಪ್ಪ ಅಂದ್ರೆ, ನಿಮ್ಮ ಒಂದು ಚಾನಲ್ ವೈರಲ್ ಆಗ್ಬೇಕಂದ್ರೆ, ಸಕ್ಸಸ್ ಕಾಣ್ಬೇಕಂದ್ರೆ ಏನೇನು ಮಾಡ್ಬೇಕಂತೇಳಿ ಆ ಒಂದು ವಿಡಿಯೋದಾಗ ಎಲ್ಲ ಹೇಳಿರ್ತಾರೆ. ಅದನ್ನು ನೀವು ಚೆಕ್ಔಟ್ ಮಾಡ್ಕೊಂಡು ಮತ್ತು ನೀವು ಟ್ರೈ ಮಾಡ್ಬೋದು. ಎರಡನೇದು ಬಂದುಬಿಟ್ಟು ಪ್ರಮೋಟ್ ಯುವರ್ ಕಂಟೆಂಟ್ ವಿತ್ ಸ್ಕ್ರೀನ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಮ ಒಂದು ವಿಡಿಯೋಗಳನ್ನ ಪ್ರಮೋಟ್ ಮಾಡೋಕೆ ಹೇಳಿರ್ತಾರೆ. ಅಂದ್ರೆ ವೈರಲ್ ಮಾಡ್ಸೋಕೆ ದೊಡ್ಡ ಒಂದು ಯಾರ್ಯಾರು ಯೂಟ್ಯೂಬರ್ಗಳಿಗೆ ಅಲ್ಲೇ ಇಲ್ಲೇ ಒಂದಿಷ್ಟು ಹೇಳಿರ್ತಾರೆ. ಯಾಕಂದ್ರೆ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಆಗ್ತಿರಂಗಿಲ್ಲ, ಅದಕ್ಕೆ ಅವ್ರು ಹೇಳಿರ್ತಾರೆ. ನೀವು ನನ್ನ ಕೇಳ್ಬೋದು ಏನಪ್ಪ ಅಂದ್ರೆ ಕಮೆಂಟ್ ಮಾಡಿ, ನೀವು ನಮ್ಮ ಒಂದು ಚಾನಲ್ದಾಗ ವಿಡಿಯೋಗಳು ವೈರಲ್ ಆಗಲಿ, ನಮ್ಮ ಒಂದು ಚಾನಲ್ದಾಗ ಇದಾವ ಟ್ರಿಕ್ಗಳನ್ನ ಕೊಟ್ಟಿರ್ತಾರನ ಅಂತೇಳಿ. ಇಲ್ಲ, ಪ್ರತಿಯೊಬ್ಬರು ಚಾನಲ್ದಾಗ ಯಾವ್ಯಾವ ಥರ ಪ್ರಾಬ್ಲಮ್ ಇರ್ತಾವಲ್ಲ, ಯಾವ್ಯಾವ ಥರ ವೈರಲ್ ಆಗೋಕೆ ಏನೇನು ಇಶ್ಯೂಸ್ ಇರ್ತಾವಲ್ಲ, ಅದ್ರ ಮ್ಯಾಗ ಡಿಪೆಂಡ್ ಆಗಿ ಟ್ರಿಕ್ಸ್ಗಳನ್ನ ಅವರು ಬರ್ದಾಕ್ತಾರೆ. ಎಲ್ಲರಿಗೂ ಒಂದೇ ಥರ ಟ್ರಿಕ್ಸ್ ಬರ್ತಾವೆ ಅಂತೇಳಿ ನಾ ಹೇಳೋಂಗಿಲ್ಲ. ನಿಮಗೆ ಬೇರೆನೂ ಬರ್ಬೋದು, ನನಗೂ ಬೇರೆ ಬರ್ಬೋದು. ಇಲ್ಲಿ 3ನೇ ಒಂದು ಅಪ್ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಎಡಿಟ್ ವೀಡಿಯೋಸ್ ಬಟ್ ಕೀಪ್ ಯುವರ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಎಂಗೇಜ್ಮೆಂಟ್ ಅಂದ್ರೆ ನೀವು ಆ ಥರ ತಿಳ್ಕೊಬೇಡ್ರಿ. ಇಲ್ಲಿ ಎಂಗೇಜ್ಮೆಂಟ್ ಅಂದ್ರೆ ನಿಮ್ಮ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡ್ತಿರ್ತೀರಿ. ಪೂರ್ತಿಯಾಗಿ ನೋಡಿದ ಮೇಲೆ ಲಾಸ್ಟಿಗೆ 2 ವಿಡಿಯೋಗಳನ್ನ ಅಪ್ಲೋಡ್ ಯಾರು ಮಾಡಿರ್ತಾರೆ ಸ್ಕ್ರೀನ್ಯಾಗ, ಅಂದ್ರೆ ಬೇರೆ ಬೇರೆ ಯೂಟ್ಯೂಬರ್ಗಳು ನೀವು ಚೆಕ್ ಮಾಡ್ಬೋದು ಹೋಗಿ. ಅವರು ಪೂರ್ತಿ ವಿಡಿಯೋ ಮುಗಿಯೋ ಟೈಮ್ನಾಗ ಒಂದು 2-3 ವಿಡಿಯೋಗಳು ಬಂದು ಅಲ್ಲಿ ಶೋಪ್ ಹಾಕಿರ್ತಾವೆ. ಆ ಥರ ನಿಮ್ಮ ಒಂದು ವಿಡಿಯೋದಾಗ ನೀವು ಮಾಡ್ಕೊರಿ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಒಂದು ವಿಡಿಯೋಗಳು ವೈರಲ್ ಆಕತಿ, ನಿಮ್ಮ ಚಾನಲ್ ವೈರಲ್ ಆಕತಿ. ಇಲ್ಲಿ ಮತ್ತು ಕ್ರಿಯೇಟರ್ ಆನ್ ದಿ ರೈಸ್ ಕೊಟ್ಟಾನು. ಇಲ್ಲಿ ನೀವು ನೋಡ್ಬೋದು. ಈಗ ಈ ತಿಂಗಳದಾಗ ಅತಿ ಹೆಚ್ಚು ವ್ಯೂಸ್, ಅತಿ ಹೆಚ್ಚು ಟ್ರೆಂಡಿಂಗ್ನಾಗಿರುವಂಥ ಚಾನಲ್ಗಳನ್ನ ಕೆಲವೊಂದಿಷ್ಟು ಲಿಸ್ಟ್ ಅವುಗಳ ಲಿಂಕ್ನ ಇಲ್ಲಿ ಇಟ್ಟಿರ್ತಾನು. ನೀವು ಅವನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಅವ್ರು ಯಾವ ಥರ ವೀಡಿಯೋಗಳು ಹಾಕ್ತಾರೋ, ಅವ್ರು ಯಾವ ಥರ ನಾವು ಎಡಿಟಿಂಗ್ ಮಾಡ್ತಾರೋ, ಅವ್ರು ಯಾವ ಥರ ಟೈಟ್ಲ್ ಹಾಕ್ತಾರೋ ಎಲ್ಲ ನೀವು ನೋಡ್ಕೊಂಡು ನೀವು ನಿಮ್ಮ ಚಾನಲ್ ಇದೇ ಥರ ನೀವು ಯೂಸನ್ನು ಮಾಡ್ಕೋಬೋದು, ಟ್ರೈ ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಲಾಸ್ಟಿಗೆ. ಈ ಥರ ಮೇಲ ಬರ್ತೈತಿ ಫ್ರೆಂಡ್ಸ್. ಈ ಥರ ಮೇಲ್ ಏನಾರು ಬಂದಿದ್ರೆ ಇದ್ರೊಳಗೆ ನಿಮಗೆ ಭಾಳ ಬೆನಿಫಿಟ್ ಆಗುವಂಥ ಟಿಪ್ಸ್ ಟ್ರಿಕ್ಸ್ ಇರ್ತಾರೋ. ಇವುಗಳನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ
ಆಟೋಮೆಟಿಕ್ಲಿ ನಿಮ್ಮ ಒಂದು ಚಾನಲ್ ಇಲ್ಲಿ 2-3 ತಿಂಗಳದಾಗ ಇಲ್ಲಾಂದ್ರೂ 1000 ವ್ಯೂಸ್ 1000 ಸಬ್ಸ್ಕ್ರೈಬರ್ಸ್ 3000 ವಾಚ್ ಟೈಮ್ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ತೀರಿ. ನಿಮ್ಗೆ ಅದಕ್ಕೆ ಹೇಳಕತ್ತು ಇದು ಒಂದು ಮೇಲ್ ಬಂದ್ರೆ ಈ ಒಂದು ಟ್ರಿಕ್ಸ್ಗಳನ್ನ ನೀವು ತಿಳ್ಕೊಂಡು ಫಾಲೋ ಮಾಡಿರಿ. ಮತ್ತು ನೀವು ಕೆಳಗೆ ಕಮೆಂಟ್ ಮಾಡಿರಿ ಈ ಒಂದು ಅಪ್ಡೇಟ್ ಯಾವ ಥರ ಅನ್ನಿಸ್ತೈತಿ ಹೇಳಿ. ಮತ್ತು ನಿಮಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದೊಂದು ಬೆಸ್ಟ್ ಟಾಪಿಕ್ನ ನಿಮಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.